ಈಗ ಕೆಂಪು ಸೀರೆ ಉಟ್ಕೊಳ್ಳೋದಕ್ಕೆ ನಿಮ್ಗೇನ್ ಸಮಸ್ಯೆ? ಸಮಸ್ಯೆ ಏನು ಇಲ್ಲ ಸ್ವಾಮಿಗಳೇ, ಸುಮ್ನೆ ಕೇಳಿದೆ ಅಷ್ಟೇ. ನಾನು ಹೇಳಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಹುಷಾರಾಗಿ ನಡ್ಕೊಡಿ. ಹೊರಡಿ. ಹೊರಡಿ ನಿಲ್ತಾ ಇದಾರೆ ಸ್ವಾಮಿಗಳೇ. ಬಾ ಹೋಗ್ ಬರ್ತೀವಿ ಸ್ವಾಮೀಜಿಗಳೇ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಬನ್ನಿ. ಇದನ್ನೆಲ್ಲ ಹೋದ್ರೆ ಸ್ವಾಮೀಜಿಗಳೆಲ್ಲ ಯಮ ಬಂದ್ ಕರ್ಕೊಂಡು ಹೋಗ್ತಾನೆ ಅಂತ. ಏನಾಗ ಯಮ ಬಂದ್ ಕರ್ಕೊಂಡು ಹೋಗ್ ಮುಂಚೆ ನಾನು ಭೂತ ತರ ಆಗಿದ್ದೀನಿ. ಹೋದ್ರು ಏನಿದು ಶಾಂತಿ? ಸ್ವಾಮೀಜಿ ಹೇಳಿದ್ ಕೇಳಿದ್ರೆ ಭಯ ಆಗ್ತಿದೆ. ನಿನಗೆ ಭಯ ಆಗ್ತಿರ್ಬೋದು, ಆದ್ರೆ ನನಗೆ ಅನುಮಾನ ಬರ್ತಾ ಇದೆ. ಅಲ್ಲ, ನಾನು ಜೀವಂತವಾಗಿರೋದಕ್ಕೆ ಇವ್ರೆಂಟಿ ಗುಂಗ್ರೇನೆ ಕಾರಣ ಅಂತ ಹೇಳ್ತಿದಾರೆ. ಕೆಂಪು ಸೀರೆ ಬೇರೆ ಉಟ್ಕೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ. ಯಾರ ಹತ್ರಾದ್ರೂ ದುಡ್ಡು ತಗೊಂಡು ಹಿಂಗೆಲ್ಲ ಮಾತಾಡ್ತಿದ್ದಾರೆ ಇವರು. ಇವರು ತುಂಬಾ ದೊಡ್ಡ ಸ್ವಾಮೀಜಿಗಳು. ಇವ್ರ ಬಗ್ಗೆ ನಾನು ಕೇಳಿದೀನಿ. ಏನೋ ನಿನ್ ಪ್ರಾಣ ಕಾಪಾಡೋದಕ್ಕೆ ಒಂದು ಉಪಾಯ ಹೇಳಿದಾರೆ. ನೀನ್ ಅವ್ರಿಗೆ ಕೋಪ ತರಿಸ್ಬಿಟ್ರೆ ಆಮೇಲೆ ಏನ್ ಮಾಡೋದು ಹೇಳೋ? ಅಲ್ಲ, ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ನಿನ್ನ ಅನುಮಾನ ನಿನ್ನ ಹತ್ರ ಇಟ್ಕೋ ಶಾಂತಿ. ಸ್ವಾಮೀಜಿ ಹೇಳ್ದಂಗೆ ಕೆಂಪ್ ಸೀರೆ ಉಟ್ಕೋ, ಅದೆಲ್ಲ ನಾನ್ ನೋಡ್ಕೋತೀನಿ. ಬಂದ ಕಡೆ ಕೂತ್ಕೊಳ್ಳಿ. ತಗೊಳ್ಳಿ. ಬೇಡಮ್ಮ, ಒಳ್ಳೆ ಕೆಲ್ಸಗಳಿಗೆ ನಾನ್ ದುಡ್ಡು ತಗೊಳ್ಳಲ್ಲ. ನನ್ನ ಶಕ್ತಿ ಏನೇ ಇದ್ರು ಒಳ್ಳೇದಕ್ಕೆ ಉಪಯೋಗ ಆಗ್ಬೇಕು. ನಿಮ್ಮತ್ತೆ ಇಲ್ಲಿಗೆ ಬಂದು ತಾಯಿ ತನ್ ತಗೊಂಡು ಹೋಗ್ಬೇಕಾದ್ರೆ ನೀವ್ ಇಷ್ಟೊಂದು ತೊಂದ್ರೆ ಆಗತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕಮ್ಮ. ಹೋಗ್ಬಾ. ತುಂಬಾ ಥ್ಯಾಂಕ್ಸ್. ಒಂದ್ ನಿಮಿಷ. ನಿಮ್ಮತ್ತೆ ನಿಮ್ ಮೇಲೆ ಯಾಕೋ ಕೋಪವಾಗಿದ್ದಾರೆ ಕಣಮ್ಮ. ಆ ಕೋಪನ ಕಡಿಮೆ ಮಾಡೋ ಪ್ರಯತ್ನ ಮಾಡು. ಆದ್ರೆ ನಿನ್ನ ಮಾತು, ನಡವಳಿಕೆ ಹಾಗೂ ನೀನ್ ಸತ್ಯವಾಗಿ ನಡ್ಕೊಳ್ಳೋದು ಬಹಳ ಮುಖ್ಯ. ಎಲ್ಲಿವರೆಗೂ ನೀನು ಧರ್ಮದ ಮಾರ್ಗದಲ್ಲಿ ಇರ್ತೀಯೋ ಅಲ್ಲಿವರೆಗೂ ಧರ್ಮ ನಿನ್ನನ್ನು ಕಾಪಾಡದು. ಒಳ್ಳೇದಾಗ್ಲಿದ್ದ. ಹೋಗ್ಬಾ. ಹೇಳ್ರಿ. ಮೀನ್ಸ್ ದೇವಸ್ಥಾನದಲ್ಲಿ. ಓ, ಒಳ್ಳೆ ಜಾಗ, ಸುಭಾಷ್ ಜಾಗಮ್ಮ. ಅಲ್ಲೇ ಬಂದ್ಬಿಡ್ತೀನಿ. ಯಾಕೆ? ಬರ್ತೀನಿ ಅಂತ ಹೇಳದಲ್ಲ. ಸರಿ ಆಯ್ತು. ಅಮ್ಮ ಅಮ್ಮ ಚೆನ್ನಾಗಿದ್ದೀರಾ? ಹೇಗ್ ಚೆನ್ನಾಗಿರಕ್ಕಾಗತ್ತಮ್ಮ? ಇರೋನೊಬ್ಬ ಮಗ ಪ್ರೀತಿ ಪ್ರೇಮ ಅಂತ ಒಂದ್ ಜೀವನನೇ ಹಾಳ್ ಮಾಡ್ಕೊಂತ ಇದ್ದಾನೆ. ನೋಡಕ್ಕೂ ಆಗದೆ ಅನುಭವಿಸಕ್ಕೂ ಆಗದೆ ನಾನ್ ಸಂಕಟ ಪಡ್ತಾ ಇದ್ದೀನಿ. ದೇವ್ರ ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ, ಹಾಗೆ ಕನಕ ಮನ್ಸ್ ಕೊಟ್ರು ನಿನ್ ಗಂಡ ಮುನ್ಸ್ ಬಿಡ್ತಾ ಇಲ್ಲ. ಹೀಗೆ ಇದ್ರೆ ನನ್ ಮಗ ಕೊರ್ಗಿ ಏನಾದ್ರೂ ಆಗೋಗ್ಬಿಡ್ತಾನೆ. ಡಾಕ್ಟ್ರು ಚಳಿನಲ್ಲಿ ಓಡಾಡ್ಬೇಡಿ ಅಂದ್ರು, ಆದ್ರೆ ನಾನು ತಣ್ಣೀರ್ ಸ್ನಾನ ಮಾಡ್ಕೊಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕೋಕ್ ಬಂದಿದ್ದೀನಿ. ಅಸಹಾಯಕತೆ ಕಣಮ್ಮ ನನ್ ಕೈಲಿ. ಇದನ್ ಬಿಟ್ಟು ಇನ್ನೇನೋ ಮಾಡಕ್ ಆಗ್ತಾ ಇಲ್ಲ. ಅವ್ನ್ಗೆ ಬೇರೆ ಹೆಣ್ಣನ್ ನೋಡ್ತಾ ಇದ್ದೀನಿ. ಸೂರ್ಯನಂತೂ ಬದಲಾಯಿಸೋಕ್ ಆಗಲ್ಲ. ಕಡೆ ಪಕ್ಷ ನನ್ ಮಗನ್ ಮನ್ಸು ಬದಲಾಯಿಸೋ ಶಕ್ತಿ ಕೊಡುವಂತ ಈ ದೇವ್ರ ಹತ್ರ ಕೇಳೋಕ್ ಬಂದಿದ್ದೀನಿ. ಅಮ್ಮ, ನೀವ್ ತುಂಬಾನೇ ಯೋಚನೆ ಮಾಡ್ತಿದ್ದೀರಾ. ಒಂದ್ 4 ದಿನ ಕಾದ್ ನೋಡಿ. 4 ದಿನ ಅಲ್ಲಮ್ಮ, ನಾನ್ ಬದುಕಿರೋವರ್ಗೂ ಕಾಯ್ತೀನಿ. ಆದ್ರೆ ಸುಡೋ ಸೂರ್ಯ ಯಾವತ್ತೂ ತಂಪು ಕೊಡೋ ಚಂದ್ರ ಆಗಲ್ಲಮ್ಮ. ಆ ನಂಬಿಕೆನೆ ನನ್ಗೆ ಹೊರಟೋಗಿದೆ. ನೀವು ಕನ್ಕಾಗೆ ಒಳ್ಳೆ ಹುಡುಗನ ನೋಡಿ. ಪಾಪ ಆ ಮಗು ನನ್ನನ್ನ ತಾಯಿ ಹಾಗೆ ನೋಡ್ಕೊಂಡ್ಲು. ನನ್ನೇ ಹಾಗೆ ನೋಡ್ಕೊಂಡವಳು ಅತ್ತೇನ್ ಚೆನ್ನಾಗ್ ನೋಡ್ಕೊಳಲ್ವಾ? ಆದ್ರೆ ಆ ಅದೃಷ್ಟನೇ ನನ್ಗಿಲ್ಲ. ಯಾವ ಹೂವು ಯಾರ್ ಮುಡಿಗು ಅಂತಾರಲ್ಲ, ಹಾಗೆ ಆ ಕನ್ಕನ್ ಕೈ ಹಿಡಿಯೋ ಅದೃಷ್ಟವಂತ ಎಲ್ಲಿದಾನೋ ನೋಡೋಣ. ಹುಡ್ಗ ಏನಾದ್ರು ಸೆಟ್ ಆದ್ರೆ ಮದ್ವೆಗೆ ನನ್ನ ಮಾತ್ರ ಕರಿಯಮ್ಮ. ಅರುಣ್ ಬೇಡ, ನಾನಿನ್ ಹೊರಡ್ತೀನಮ್ಮ. ಗಣೇಶ್ ಸರ್ ಬನ್ನಿ 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 ಬನ್ನಿ. ಚಪ್ಪಲಿ ಶೂ ಆಯ್ನ ಏನೇ ಬಿಟ್ಬಿಡಿ. ಅಲ್ಲೇ ಬಿಡಿ. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ಅಲ್ಲೇ ನಮ್ಮ ಬಾಕಿ ಅಲ್ಲಿದ್ದಾರೆ. ಬನ್ನಿ ಸರ್, ಬನ್ನಿ. ನಾನು ಆ ಕಡೆ ಇರ್ಬೇಕಾಯ್ತು. ದೇವಸ್ಥಾನ ಎಲ್ಲ ಪೂರ್ತಿ ಇವಳೆ ಎಲ್ಲಾ ನೋಡ್ಕೊಳ್ಳೋದು. ನೀವು ತುಂಬಾ ಫೇಮಸ್, ವರ್ಲ್ಡ್ ಫೇಮಸ್ ಈ ದೇವಸ್ಥಾನದಲ್ಲಿ. ಬನ್ನಿ ಮೀನಾ, ಅದೇ ಇವರು ಗಣೇಶ್ ಅವರು. ಇವಳು ನಮ್ಮ ಆಕೆ, ನಿಮ್ಮ ಆಕೆ ಆಗೋಳ ಅಕ್ಕ. ಓ, ಹಾಯ್ ಮೇಡಮ್. ನಮಸ್ತೆ. ಮೀನಾ, ಇವರು ತುಂಬಾ ದೊಡ್ಡ ಟ್ರಾವೆಲ್ಸ್ ಇಟ್ಕೊಂಡಿದ್ದಾರೆ ಕಡೆ. ಕೈ ತುಂಬಾ ದೊಡ್ಡ ಸಂಪಾದನೆ ಆಗತ್ತೆ. ಬರೀ 10ನೇ ಕ್ಲಾಸ್ ಓದಿದ್ರು 16 ಜನಕ್ಕೆ ಅನ್ನ ಹಾಕೋ ಅನ್ನಪೂರ್ಣೇಶ್ವರಪ್ಪ ಇವರು. ಏನೇ ನೀನ್ ಹೂ ಅಂತಂದ್ರೆ ಕನಕನ್ ಜೊತೆ ಊದಿಸ್ಬಿಡದೆ. ನಾನು ಕನಕನ್ ಫೋಟೋ ತೋರಿಸಿದೀನಿ, ಪೈಲಟ್ ಅನ್ನು ಹೇಳಿದೀನಿ. ಇವ್ರ ಕಡೆಯಿಂದ ಎಲ್ಲ ಓಕೆ, ನಿನ್ನ ಕಡೆಯಿಂದ ಲೇಟ್ ಯಾಕೆ? ಹೂ ಅಂದ್ಬಿಡು. ರೀ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು, ಬನ್ನಿ. ಏನಮ್ಮ? ಏನು? ಬಂದ್ರಿ ಹೇಳ್ತೀನಿ. ಅಲ್ಲ ಯಾಕೆ? ಒಂದೇ ನಿಮಿಷ ಬಂದ್ವಿ. ಸರ್ ಅಲ್ಲಿ ಪ್ರಸಾದ ಕೊಡ್ತಾರೆ, ತಗೋತಾರಿ. ಬರ್ತೀನಿ. ಮೀನಾ, ಏನೈತೆ? ಯಾಕೆ ಯಾಕೆ ಹಿಂಗೆ ಎಳ್ಕೊಂಡ್ಬಿಟ್ಟೆ? ಹುಡುಗ ಇಷ್ಟ ಆಗಿಲ್ವಾ? ರೀ, ಅದನ್ನೆಲ್ಲ ಅವ್ರ ಮುಂದೆ ಕೇಳಿದ್ರೆ ನನ್ ಏನಂತ ಉತ್ತರ ಕೊಡ್ಲಿ? ಅಲ್ಲ ರೀ, ಕನಕ ಡಿಗ್ರಿ ಮಾಡಿದಾಳೆ. ಅದಕ್ಕೆ ಇವ್ರು ಬರೀ 10ನೇ ಕ್ಲಾಸ್ ಅಂತ ಹೇಳ್ತಿದ್ದೀರಾ? ಓದೋದೇನಿ ಕೇಳಿ, ಕೆಲ್ಸ ಮಾಡಕ್ ತಾನೆ. ಓನರ್ ಕಣೆ, ರೋಡಲ್ಲಿ ನಿಂತ್ಕೊಂಡು ಬಾಯಲ್ಲಿ ಪಿಪಿ ಇಡೋರಲ್ಲ. ಯಾರನ್ನು ಕೇವಲವಾಗಿ ನೋಡ್ಬೇಡಿ. ಯಾರನ್ನು ಅಲ್ಲ, ಅವನೊಬ್ಬನೇ ನಾನು ಕೇವಲವಾಗಿ ನೋಡ್ತಾ ಇರೋದು. ನಾಳೆ ದಿನ ಗಣೇಶ್ ಅವ್ರನ್ನ ನೋಡಿ ಬರೀ 10ನೇ ಕ್ಲಾಸ್ ಓದಿದ್ದಾರೆ, ಬಾವ ಡ್ರೈವರು, ಆಮೇಲೆ ನನ್ ಗಂಡ ಬರೀ ಕಾರ್ ಓನರ್ ಅಂತ ಹೇಳಿದ್ರೆ ನನ್ಗೆ ಏನಂತ ಉತ್ತರ ಕೊಡ್ಲಿ? ಆಮೇಲೆ ನನ್ ಗಂಡ ಬರೀ ಕಾರ್ ಓನರ್ ಅಂತ ಹೇಳಿದ್ರೆ ನನ್ಗೆ ಏನಂತ ಉತ್ತರ ಕೊಡ್ಲಿ? ಅಲ್ಲ ರೀ, ನಿನ್ ಬಗ್ಗೆ ಮಾತಾಡ. ಹಾಗ್ರಿ, ಪ್ಲೀಸ್ ರೀ, ನೀವ್ ನನ್ ಮಾತ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಬೇಕಾಗಿಲ್ಲ ಬಿಡು.
ನಿಮಗೆಲ್ಲ ಓದಿರ್ಬೇಕು ಅಷ್ಟೇ, ಓದಿರೋನ್ ಬೇಕು. ಆ ವ್ಯಕ್ತಿ ಎಷ್ಟು ಕೆಟ್ಟ ಕೆಲಸ ಇದ್ರೂ ಪರವಾಗಿಲ್ಲ ಅಲ್ವಾ? ನಿನಗೂ ನಿನ್ನ ಫ್ಯಾಮಿಲಿಗೂ ದೊಡ್ಡ ನಮಸ್ಕಾರ. ಹುಡುಕಿ ಅದು ಎಂತ ಒಂದು ಸಿಗ್ತಾನೋ ಹುಡುಕಿ. ನನ್ನ ಯೋಗ್ಯತೆ ತಕ್ಕಂಗೆ ನಾನು ಹುಡುಕ್ತಾ ಇದ್ದೀನಿ. ಕೋಟಿ ಇದೆ ಕಣ ಇವ್ರ ಹತ್ರ. ಇವ್ರು ಬೇಡ, ನಿಮಗೆಲ್ಲ PT ಮಾಸ್ಟರ್ ಬೇಕು. PT ಮಾಸ್ಟರ್ ಹುಡ್ಕೊಳ್ಳಿ. ಏನಂದ್ರೆ ನಿಮ್ಮ ಆಕೆ? ಬನ್ನಿ ಸರ್, ಬನ್ನಿ. ನಿನ್ ಜಾಗದಲ್ಲಿ ಅಪ್ಪ ಇದ್ರೆ ಖಂಡಿತ ಈ ಮದ್ವೆ ಮಾಡ್ಸಿರೋರು. ಅಮ್ಮ ಮೀನಾ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಇವತ್ತು ದೇವರ ದರ್ಶನಕ್ಕೂ ಬಂದಿಲ್ಲ? ಏನೋ ಗೊಂದಲ ಗುರುಗಳೇ, ಮನ್ಸು ಒಂದೇ ರೀತಿ ಇಲ್ಲ. ಮಾಡಕ್ ಹೊರಟಿರೋ ಕೆಲ್ಸ ಸರಿನಾ ತಪ್ಪ, ಅಥವಾ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇರೋದೇ ಸರಿನಾ ತಪ್ಪ, ಒಂದು ಗೊತ್ತಾಗ್ತಿಲ್ಲ. ಯಾಕಮ್ಮ, ಏನ್ ಸಮಸ್ಯೆ? ಹೇಳ್ಕೊಳೋಂತದ್ದಲ್ಲ ಗುರುಗಳೇ. ಮನೇಲಿ ಒಬ್ರು ನೋಡಿದ್ರೆ ಒಬ್ರಿಗೆ ಆಗ್ತಿಲ್ಲ. ಒಬ್ರು ಬೇಕು ಅಂತ ಆಸೆ ಪಡ್ತಾರೆ, ಇನ್ನೊಬ್ರು ಬೇಡ ಅಂತ ತಡೆ ಹಿಡಿತಿದ್ದಾರೆ. ನಾನ್ ಯಾರ್ ಮಾತ್ ಕೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಅಯ್ಯೋ, ಯಾರನ್ನ ಯಾಕಮ್ಮ ಕೇಳ್ಬೇಕು? ನೋಡಮ್ಮ, ಚಿಂತೆಗಳು ಜಾಸ್ತಿ ಆದಾಗ ಚಂಪಕಧಾಮ ಕೂಡ ನೆನಪಾಗಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಲ್ಲ. ನೋಡಮ್ಮ, ಒಳಗಿರೋದು ನಿನ್ ಸ್ವಾಮಿ, ಇಲ್ಲಿರೋದು ನಿನ್ ಭಗವಂತ. ಹಾಗಾಗಿ ಮನಸಾರೆ ಬೇಡ್ಕೊಂಡು ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಆ ಕೆಲಸ ಸರಿನಾ ತಪ್ಪ ಅಂತ 2 ಚೀಟಿ ಬರ್ದು ಆ ಭಗವಂತನ ಮುಂದೆ ಹಾಕು. ಹಾಗೆ ನಂಬಿಕೆಯಿಂದ ಆ ಸ್ವಾಮಿ ನಾಮಸ್ಮರಣೆ ಮಾಡಿ ಅದ್ರಲ್ಲೊಂದ್ ಚೀಟಿನ ತೆಗಿ. ಆಗ ಆ ಭಗವಂತನ ಅನುಗ್ರಹ ಏನಿರುತ್ತೋ ಅದು ನಿನಗೆ ಲಭ್ಯವಾಗುತ್ತೆ. ಖಂಡಿತವಾಗಿ ಗುರುಗಳೇ, ಒಳ್ಳೆ ಟೈಮ್ಗೆ ಒಳ್ಳೆ ಮಾತೆ ಹೇಳಿದ್ರಿ. ನೀವ್ ಹೇಳಿದ ಕೆಲಸ ನಾನು ಈಗ್ಲೇ ಮಾಡ್ತೀನಿ. ಒಳ್ಳೇದಮ್ಮ. ಅಮ್ಮ ಮೀನಾ, ನಮ್ದವ್ರ ಕೈನ ಆ ಸ್ವಾಮಿ ಯಾವತ್ತೂ ಬಿಟ್ಟಿಲ್ಲ. ಧೈರ್ಯವಾಗಿ ಮಾಡಮ್ಮ. ಧೈರ್ಯಂ ಸರ್ವತ್ರ ಸಾಧನಂ. ಎಲ್ಲ ಒಳ್ಳೇದಾಗುತ್ತೆ. ಹೆಲೋ ಕನಕ, ನಾಗರಕಟ್ಟೆ ಹತ್ರ ಬಾರೆ. ಭಗವಂತ, ಈಗ ನೀನೇ ನನಗ್ ದಿಕ್ಕು. ಗಂಡನ್ ಮಾತ್ ಮೀರೋ ಶಕ್ತಿ ನನಗಿಲ್ಲ. ಈ ಕಡೆ ತಂಗಿ ಆಸೆನ ಈಡೇರ್ಸಲೇ ಇರಕ್ ಆಗ್ತಿಲ್ಲ. ಆ ಗೊಂದಲದಲ್ಲೇ ಈಗ ನಿನ್ ಮುಂದೆ ನಿಂತಿದ್ದೀನಿ. ಕನಕನ್ ಭವಿಷ್ಯಕ್ಕೆ ಯಾವ್ ಸರಿ ಅನ್ಸುತ್ತೋ ಅದನ್ನ ಉತ್ತರ ಕೊಡು ತಂದೆ. ಅಕ್ಕ, ಕನಕ, ದೇವ್ರಿಗೆ ನಮಸ್ಕಾರ ಮಾಡಿ ಇದ್ರಲ್ಲಿ ಒಂದ್ ಚೀಟಿ ತಗಿ. ಯಾಕಕ್ಕ, ಏನಾಯ್ತು? ನೋಡು, ನಿನ್ನ ಆಸೆನೆ ಆ ಭಗವಂತನ ಆಸೆನೆ. ಅಂದ್ರೆ ಅಕ್ಕ, ಆ ದೇವ್ರೇ ಒಪ್ಪಿಗೆ ಕೊಡ್ತಿದ್ದಾನೆ. ನೀನ್ ಅರುಣ್ ಜೊತೆ ರಿಜಿಸ್ಟರ್ಡ್ ಮ್ಯಾರೇಜ್ ಆಗು. ನಿಜನಾ ಅಕ್ಕ? ತುಂಬಾ ಥ್ಯಾಂಕ್ಸ್ ಅಕ್ಕ. ಸರಿ, ಅರುಣ್ ಅವ್ರಿಗೆ ಫೋನ್ ಮಾಡಿ ಎಲ್ಲದಕ್ಕೂ ವ್ಯವಸ್ಥೆ ಮಾಡೋದಕ್ಕೆ ಹೇಳು. ನೀನೇ ಮುಂದೆ ನಿಂತ್ಕೊಂಡು ಮದ್ವೆ ಮಾಡಿಸ್ಬೇಕು ಅಕ್ಕ. ಪ್ಲೀಸ್ ಒಪ್ಕೋ ಅಕ್ಕ. ಸರಿ, ನಮ್ಮ ಆಗ್ಲಿ, ಫೋನ್ ಮಾಡಿ ಹೇಳ್ತೀನಿ. ಖಂಡಿತವಾಗಿ ಈ ಮದುವೆ ಸಲ್ಲದು. ನಾಳೆ ಇವಳನ್ನ ಮದುವೆ ಆಗೋನು ಮಗಂದು ಕಾಲುಂಗ್ರ ಹಾಕಕ್ಕೆ ಬಲಗೈ ಇರಲ್ಲ, ತಾಳಿ ಕಟ್ಟಕ್ಕೆ ಎಡಗ ಇರಲ್ಲ. ಸೈಲೆಂಟ್ ಆಗಿ ನಿಂತು ಹೊಟ್ಟೋಗ್ಬಿಟ್ರೆ ಸರಿ. ಆ ಅಪ್ಪಯ್ಯ ಹೇಳಿದ ಒಂದೇ ಒಂದ್ ಮಾತಿಗೆ ಸಕ್ಕರೆ ಗರನೆ ದಾಟಿಲ್ಲ. ಯಾಕಂದ್ರೆ ನೀನು ನನ್ನ ಮಾತು ಮೀರಿ ಒಂದ್ ವೇಳೆ ಮದುವೆ ಆಗೋಯ್ತು ಅಂತಾನೆ ಇಟ್ಕೊ. ಆಗ ಆ ಮನೆಗೂ ಈ ಮನೆಗೂ ಇರೋ ಸಂಬಂಧ ಪರ್ಮನೆಂಟ್ ಆಗಿ ಕಟ್ ಆಫ್. ಹಾಗನ್ಕ? ಹಲೋ, ಸ್ವೀಟ್ ನ್ಯೂಸ್ ಅರುಣ್. ಏನು ಅಕ್ಕ, ನಾವ್ ರಿಜಿಸ್ಟರ್ ಮ್ಯಾರೇಜ್ ಆಗೋದಕ್ಕೆ ಒಪ್ಕೊಂಡು. ವಾವ್, ನನಗೆ ಗೊತ್ತಿತ್ತು ಕನ್ಕ ನಿಮ್ಮ ಅಕ್ಕ ಒಪ್ಕೋತಾರೆ ಅಂತ. ಎಲ್ಲಾ ವ್ಯವಸ್ಥೆ ನೀವೇ ಮಾಡ್ಬೇಕಂತೆ. ನೀವ್ ಹೇಳಿದ ದಿನಾನೇ ಅಕ್ಕನೇ ಬಂದು ನಮ್ ಮದ್ವೆ ಮಾಡಿಸ್ತಾಳಂತೆ. ಖಂಡಿತ ಅರೇಂಜ್ ಮಾಡ್ತೀನಿ. ಹಾಗೆ ನಿಮ್ಮ ಅಕ್ಕಗೆ ಥ್ಯಾಂಕ್ಸ್ ಹೇಳು. ಬಾಯ್ ಬಾಯ್. ಆಲ್ರೆಡಿ ಮದ್ವೆ ಕಳೆ ಬಂದ್ಬಿಟ್ಟು. ಥ್ಯಾಂಕ್ಸ್ ಅಕ್ಕ. ಅಪ್ಪನ್ ತರನೇ ನೀನು ನನ್ ಜೊತೆ ಅದೇ. ನೀನ್ ಇಷ್ಟ ಬಂದಂಗ್ ನಡ್ಕೊಂಡ್ರೆ ಅಪ್ಪನ್ ತರ, ಇಷ್ಟ ಬಂದಂಗ್ ನಡ್ಕೊಳ್ಳಿಲ್ಲ ಅಂದ್ರೆ ಅಪ್ಪನ ಮಿಸ್ ಮಾಡ್ಕೊಂಡಂಗ. ಹೋಗಿ ಬಿಡು, ಬೇಜಾರಾಗ್ಬೇಡ. ಅರುಣ್ ಅವ್ರ ಏನಂದ್ರು ಎಲ್ಲ ಏರ್ಪಾಡ್ ಮಾಡಿ ತಿಳಿಸ್ತಾರಂತೆ. ಅಕ್ಕ, ಅಮ್ಮಂಗ್ ಹೇಳೋಣ? ಈಗ್ಲೇ ಬೇಡ ಕಡೆ, ಅವ್ರು ನಿಮ್ ಭಾವನ್ ಮಾತ್ರ ಮೀರೋದೇ ಇಲ್ಲ. ಸ್ವಲ್ಪ ದಿನ ಆಗ್ಲಿ, ನೋಡ್ರ ಎಲ್ಲ ಒಳ್ಳೇದೇ ಆಗುತ್ತೆ. ಯೋಚನೆ ಮಾಡ್ಬೇಡ. ಎಲ್ಲಿಗೆ ಹೋಗ್ತಿದ್ದೆ ನೀನು? ಯಾರ ನೀನು? ಹೇಳ್ದಂಗೆ ಹೊರಗಡೆ ಹೋಗ್ಬಾರ್ದು. ಸರ್, ನಮ್ಗೇನು ಒಣ ತಿಂಡಿ ಇಲ್ಲ ಸಾರ್. ಸುಮ್ನೆ ನುಗ್ಗೋದಕ್ಕೆ ನನ್ ಕ್ಯಾಬಲ್ ಬಂದ್ಬಿಟ್ಟು ದುಡ್ಡು ಕೊಡದೆ ಹಂಗೆ ಒಳಗ್ ನುಗ್ಕೊಂಡು ಹೋಗ್ತಿದಾರೆ. ಅವ್ರು ಯಾರ್ರಿ ಅವ್ರು ಕರ್ಸಿದವ್ರನ್ನ? ಅವ್ರ ದೊಡ್ಡ ಆರ್ಟಿಸ್ಟ್ ಕಣೆಯ. ಓಹೋ, ಪಾತ್ರದಲ್ಲಿ ಒಂದ್ಸತ ಮುಳುಗಿದ್ರೆ ತಡ ಸೇರೋವರೆಗೂ ಹೇಳೋದೇ ಇಲ್ಲ. ನಾನು ಅಲ್ಲಿವರೆಗೂ ಕಾದು ಹಂಗೆ ಮುಳುಗೋಗ್ಬಿಡ್ಬೇಕು. ಅದೆಲ್ಲ ಆಗೋದಿಲ್ಲ. ಕರ್ತ್ರಿ ಇವಾಗ್ಲೇ ನಾನು ದುಡ್ಡು ಕೊಟ್ಬಿಟ್ರಿ ಓಡೋಗ್ಬಿಡ್ತೀನಿ. ನಾನು ಮೇಕಪ್ ಹಾಕಿಸ್ಕೊತಾ ಇದ್ದಾರೆ. ಇರಯ್ಯ, ನಿನ್ಗೆ ವೇಟಿಂಗ್ ಚಾರ್ಜ್ ಕೊಡಿಸ್ತೀನಿ. ಅಲ್ಲಿವರೆಗೂ ಇಲ್ಲೇ ಕೂತಿರೋ. ಇವ್ರಿಗೆ ಟೀ ಕೊಡಪ್ಪ. ಓ, ಟೀ ಎಲ್ಲ ಕುಡಿಸಿರೋ? ಕೊಡಿ ಬಿಸಿ ಬಿಸಿ ಇದೆಯಾ? ಕೊಡಿ. ಈ ಕ್ಯಾಮ್ರಾ ಇದು ಎಷ್ಟುತ್ತಾ ಇದೆ? ಒಳ್ಳೆ ಆನೆ ಕುಂಬ್ತಾರ ಎಷ್ಟು. ಕ್ಯಾಮ್ರಾಮನ್ ಸರ್, ಇದೇನು ಒಂದು 2 ಕಿಲೋಮೀಟರ್ ತನಕ ಹೋಗ್ತದೆ. ಚೆನ್ನಾಗಿದೆ ಸರ್. ನಮ್ಗೂ ಯಾವ್ದಾದ್ರು ಒಂದು ಪಾರ್ಟಿ ಗಿಟ್ ಕೊಡ್ತೀರಾ ಹೇಳಿ? ಅನ್ನೋರ್ದು ಹಂಗೆ ಒಂದ್ ಡೈಲಾಗ್ ಬಿಡ್ಬಿಡ. ನೋಡ್ತಾರೆ ಸರ್ ಇಲ್ಲಿ. ಇರ್ಲಿ ಬಿಟ್ಬಿಡೋಣ. ನಾನಾರು ಕಶ್ಯಪ ಬ್ರಹ್ಮನ ಮಗ, ಇದು ಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ. ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಹರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಸಾಕುಬಿಡಿ, ಜಾಸ್ತಿ ಹೇಳ್ಬಿಟ್ರೆ ನೀವೆಲ್ಲ ಬೆಸ್ಬಿದ್ದು ಬಿಡ್ತೀರಾ. ಹೋಗೋಣ, ಬರೋಣ. ಇಲ್ಲಿ ಕಾಫಿ ಅಣ್ಣ ತಗೊಳ್ಳೋಣ. ತುಂಬಾ ಚೆನ್ನಾಗಿತ್ತು ಕಾಫಿ. ಆಯ್ತು, ಹೋಗಿ. ಯಪ್ಪ, ಓದೋನು ಇನ್ನ ಬರ್ಲಿಲ್ವಲ್ಲ? ನೋಡ್ತಾ ಇಲ್ಲ. ಸಂಖ್ಯೆ ಹುಟ್ಟುವುದು ಅಧರ್ಮವನ್ನು ನಾಶ ಮಾಡಲು, ಆದರೆ ಯವನಾದ ನಾನು ಹಾಗಲ್ಲ. ಧರ್ಮಿಷ್ಠರಾಗಲಿ ಅಧರ್ಮಿಷ್ಠರಾಗಲಿ, ಪಾಪಿಷ್ಠರಾಗಲಿ, ಪುಣ್ಯದ ಲೆಕ್ಕ ಸಾಲಾಗಿರಲಿ,
ಆದರೆ ದೇಹದಲ್ಲಿ ಅಳವಡಿಸಿರುವ ದೀಗಕ್ಕೆ ದೀಗದ ಕೈ ಇರುವುದು ನನ್ನ ಪಾಶದಲ್ಲಿ ಮಾತ್ರ. 80 ವರ್ಷ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿ ಸಿಹಿ ಹಂಚುವ ಜನರು ಒಮ್ಮೆ ನಾನು ಬಂದರೆ ತರತರನೆ ನಡುಗಿ ವಿಲನೆ ಒದ್ದಾಡುವರು. ಆದರೆ ನಾಯಕನಾಗಿರುವ ನಾನು ಎಂದಿಗೂ ನನ್ನ ವೃತ್ತಿ ಧರ್ಮವನ್ನು ಮೀರುವುದಿಲ್ಲ. ಅದೇನ್ ಹೇಳಿ ಸರ್ ಇಷ್ಟೊಟ್ಟಿಗೆ ಬೇಡ ಸರ್, ಸ್ವಲ್ಪ ತುಂಬಾ ಮಾಡಿ ಸರ್. ಏನ್ರಿ ತುಂಬ ಮಾಡೋದು? ಈ ಇಷ್ಟು ದಿನ ನಿಮ್ಮನೆ ತುಂಬ ಮಾಡ್ಬೇಕು. ಏಯ್ ಇವಾಗ ಈ ಡೈಲಾಗ್ ಹೇಳಿಲ್ಲ ಅಂದ್ರೆ ನಾನ್ ನಿನ್ ಪಾಲ್ಗೆ ಜಮಾ ಹಾಕ್ಬೇಕಾಗತ್ತೆ. ಯಾರೇ ಅದು? ನಾನು ಸೂರ್ಯ ಅಂದ್ಬಿಟ್ಟು ಸರ್, ನಾನೊಬ್ಬ ಡ್ರೈವರ್, ಕ್ಯಾಬ್ ಓಡಿಸ್ಕೊಂಡ್ ಬರ್ತೀನಿ. ಸರ್ ಇವ್ರು ನನ್ಗೆ ದುಡ್ಡು ಕೊಡ್ದಂಗೆ ಓಡ್ ಬಂದ್ಬಿಟ್ರು, ಅದಕ್ಕೆ ಕೇಳೋಣ ಅಂತ ಬಂದು ನಿಂತ್ಕೊಂಡು ನೋಡ್ತಾ ಇದ್ದೆ ಅಷ್ಟೇ ಸರ್. ಅಲ್ಲಿ ನೋಡಿದ್ರೆ ಯಾರೋ ಒಬ್ರು ಇವ್ರು ಗಂಟೆ ಸಾಲ ತರ ಸಾಲ ನಂಗೆ ಉದುರ್ಸ್ಬಿಡ್ತಾರೆ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ತಡಬಡಾಯಿಸ್ತಾ ಇದ್ದಾರೆ. ಹಲೋ ಡ್ರೈವರ್ ಕೆಲಸ ಮಾತ್ರ ಮಾಡು. ಅಭಿನಯ ಅಂದ್ರೆ ಏನು ಗೊತ್ತಾ? ಡೈಲಾಗ್ ಅಂದ್ರೆ ಏನು ಗೊತ್ತಾ ನಿಮ್ಗೆ? ಸರ್ ಇಂಥ ಮಾತುಗಳನ್ನ 400 ಕಿಲೋಮೀಟರ್ ಪೂರ್ವ ಬಿಟ್ಟು ಬಂದ್ಬಿಡಿ ಸರ್. ಏನ್ ಸರ್ ಅನ್ಕೊಂಡಿದ್ದೀರಾ? ನಮ್ಗೇನ್ ಗೊತ್ತಿರೋದಿಲ್ವಾ? ಕಲೆಗಳ ತವರೂರು ಸರ್ ನನ್ನೂರು. ಅಮೋಘ ವರ್ಷ ನೃಪತುಂಗ ಬರೆದಿರೋ ಕವಿರಾಜ ಮಾರ್ಗ ಕನ್ನಡದ ಮೊದಲನೇ ಕಾವ್ಯ. 1892ರಲ್ಲಿ ಎಚ್.ಎಲ್.ಎನ್. ಸಿಂಹ ಅವರು ಬರೆದಿರುವಂತಹ ಕುಸುಮ ಬಾಲೆ ಕನ್ನಡದ ಮೊದಲನೇ ಕಾದಂಬರಿ. 1680ರಲ್ಲಿ ಸಿಂಗಾರಯ್ಯ ಅವರು ಬರೆದಿರುವಂತಹ ಮಿತ್ರವಿಂದ ಗೋವಿಂದ ಕನ್ನಡದ ಮೊದಲನೇ ನಾಟಕ. 1934ರಲ್ಲಿ ವೈರಿರಾವ್ ನಿರ್ದೇಶನ ಮಾಡಿರೋ ಸತಿ ಸುಲೋಚನಾ ಕನ್ನಡದ ಮೊದಲನೇ ಸಿನಿಮಾ. ಕನ್ನಡದಲ್ಲಿ ಒಂದು ಹಾಡಿಗೆ ಮೊದಲು ರಾಷ್ಟ್ರ ಪ್ರಶಸ್ತಿ ತಗೊಂಡ ದೇವರು ನಮ್ಮವರು. ರಾಷ್ಟ್ರದಲ್ಲೇ ಒಂದು ಇಡೀ ಹಾಡಿಗೆ ಸ್ಲೋ ಮೋಷನ್ ಅಲ್ಲಿ ಶೂಟ್ ಆಗಿದ್ದು ನಮ್ಮ ಕನ್ನಡದಲ್ಲಿ. ಒಂದು ಅಂಡರ್ ವಾಟರ್ ಸಿನಿಮಾ ಶೂಟ್ ಆಗಿದ್ದು ಮೊದಲು ನಮ್ಮ ಕನ್ನಡದಲ್ಲಿ. ಕೆಂಟಕ್ಕಿ ಕಣ್ಣಲ್ಲಿ ಮೊದಲು ಕಾಲಿಟ್ಟಿದ್ದು ನಮ್ಮ ಕನ್ನಡದಲ್ಲಿ. 8 ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರೋ ಕರುನಾಡು ಸಾರ್ ನಮ್ಮ ನಾಡು. 4ನೇ ಕ್ಲಾಸ್ ಓದಿ 4 ದಿಕ್ಕುಗಳು ಪ್ರಶಂಸೆ ಮಾಡಿದ ಅಣ್ಣವರು ಹುಟ್ಟಿದ ನಾಡಲ್ಲಿ ನಾನು ಹುಟ್ಟಿದ್ದೀನಿ. ಕುವೆಂಪು ಅಂತ ಮಹಾ ವ್ಯಕ್ತಿ ಮಾತಾಡಿದ ಭಾಷೆ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಸಿನಿಮಾ ಮಂದಿರಗಳು ತುಂಬ್ತಾ ಇದೆ ಅಂತಂದ್ರೆ ಅದು ನಮ್ಮಂತ ಡ್ರೈವರ್ಗಳಿಂದ ಸಾರ್. ಅದನ್ನ ಮಾತ್ರ ಮರಿಬೇಡಿ. ನಮಗೆ ಡೈಲಾಗ್ ಅಂದ್ರೆ ಏನು ಅಂತ ಗೊತ್ತಿದ್ಯಾ ಅಂತ ಕೇಳ್ತೀರಾ, ಅಭಿನಯದ ಬಗ್ಗೆ ತಿಳ್ಕೊಂಡಿದ್ಯಾ ಅಂತ ಕೇಳ್ತೀರಾ. ಏನ್ ಸಾರ್ ನೀವು? ಪರವಾಗಿಲ್ಲ ಕಣಯ್ಯ, ಸ್ಕ್ರಿಪ್ಟ್ ತಗೊಂಡು ಡೈಲಾಗ್ ಪ್ರಾಕ್ಟೀಸ್ ಮಾಡು ಸಾರ್. ಸ್ಕ್ರಿಪ್ಟ್ ಎಲ್ಲ ಬೇಡ ಬೇಡ ಸಾರ್. ಇವ್ರಿಗೆ ಏನ್ ಕೊಡ್ತಾ ಇದ್ರಲ್ಲ ಆ ಸಾಲಗಳನ್ನ ಹಂಗೆ ತಲೆಗೆ ಹಾಕೊಂಡ್ಬಿಟ್ಟೆ. ಅದೆಲ್ಲ ನನ್ ಗುರಿನಲ್ಲಿ ಹಂಗೆ ಇದೆ. ಬಿಡ್ಲ ಸರ್ ಹಿಂಗೆ? ನಿಮ್ಮಂತ ಕಲಾವಿದ್ರು ಬೇಕು ಕಣಯ್ಯ. ಬಿಡ ನೋಡೋಣ. ರೋಹಿಣಿ, ಸ್ವಾಮೀಜಿ ಹೇಳಿದ ಮಾತನ್ನ ಅಮ್ಮ ಸೀರಿಯಸ್ ಆಗಿ ತಗೊಂಡಿಲ್ಲ ಅನ್ಸುತ್ತೆ. ಅತ್ತೆಗೆ ಸ್ವಾಮಿಗಳ ಮಾತು ಅಂದ್ರೆ ತುಂಬಾ ಭಯ. ಅವ್ರು ಖಂಡಿತ ಅವ್ರ ಮಾತು ಕೇಳ್ತಾರೆ. ನೋಡು ಅಲ್ಲಿ ನೋಡ್ದ ಸ್ವಾಮೀಜಿ ಹೇಳಿದ್ದು ಕೆಂಪ್ ಕಲರ್ ಸ್ಯಾರಿ ಹಾಕೊಳ್ಳಿ ಅಂತ. ಇವ್ರು ನೋಡಿದ್ರೆ ಬೇರೆ ಕಲರ್ ಸ್ಯಾರಿ ಹಾಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಅಮ್ಮ ಸ್ವಾಮೀಜಿಗೆ ಹೆದ್ರಿಲ್ಲ ಅಂತ. ಇಲ್ಲ ಮನೋಜ್, ಇವತ್ತಲ್ಲ ನೋಳೆ ಅತ್ತೆ ಅವ್ರ ಮಾತನ್ನ ನಂಬ್ತಾರೆ. ನೋಡ್ತೀರಿ, ನಾನ್ ಸುಮ್ನೆ ಅಲ್ಲ ಈ ನಾಟಕ ಮಾಡಿರೋದು. ಅವ್ರ ವೀಕ್ನೆಸ್ ತಿಳ್ಕೊಂಡು ಇಷ್ಟೆಲ್ಲ ದೊಡ್ಡ ಡ್ರಾಮಾ ಮಾಡಿರೋದು ನಾನು. ನೋಡ್ತೀರಿ ಮನೋಜ್, ಅವರು ಖಂಡಿತ ಸ್ವಾಮಿಗಳ ಮಾತು ಕೇಳ್ತಾರೆ. ಮನೋಜ ಚಂದ್ರಿಗೆ ಬಾ ತಂದ. ಆಮಾ ಬಂದೆ. ರೋಹಿಣಿ ಬಾ ಹೋಗೋಣ. ನಾನ್ ಬರಲ್ಲ. ಯಾಕೆ? ನಾನ್ ಬಂದ್ರೆ ಅಲ್ಲಿ ಅತ್ತೆ ನನಗೆ ಅವಮಾನ ಮಾಡ್ತಾರೆ. ನನ್ಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನೋಡು, ಅಮ್ಮ ಏನಾದ್ರು ಇವತ್ತು ನಿನ್ ಬಗ್ಗೆ ಏನಾದ್ರು ಮಾತಾಡ್ಬಿಟ್ರೆ ನಾನ್ ಸುಮ್ನಿರಲ್ಲ. ಜೋರ್ ಜಗಳ ಆಡ್ಬಿಡ್ತೀನಿ. ಬಾ ಸುಮ್ನೆ. ನಿಜಾನ? ಮತ್ತೆ 5 ಡಿಗ್ರಿ ಮನೋಜ ಇಲ್ಲೇ ಬಾ. ಹುಟ್ಟು ದಾನ ತನೋ ಅದಾಮೇಲೆ ಏನೋ ರವಿ? ಸಾವು ಹುಟ್ಟು ಕಣು, ನಾನ್ ಅನ್ನೋದು ನಾಳೆ ಮಣ್ಣು ಅನ್ನೋದು ನಾನ್ ಕೇಳಿಲ್ಲ. ನೀವು ಬದುಕೋ ಮನೇಲಿ ಏನಮ್ಮ ಅದು ಸಾವು ಮಣ್ಣು ಅನ್ಕೊಂಡು ಹಾಗೆಲ್ಲ ಮಾತಾಡ್ಬಾರ್ದು. ಯಾಕತ್ತೆ ಅಷ್ಟು ದೇವತೆಗಳು ಇರ್ತಾರೆ, ತಕ್ಷಣ ಯಮನ ಕಳಿಸ್ಬಿಡ್ತಾರೆ ಅಂತ ಭಯನಾ? ಯಮನೇ ಬಂದು ನನ್ನ ಮುಂದೆ ನಿಂತ್ಕೊಂಡ್ರು ಯಮನೇ ಎದುರ್ಕೊಂಡು ಓಡೋಗ್ಬಿಡ್ಬೇಕು ಅಂತ ಹೆಣ್ಣು ನಾನು.